ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದ ಹಿರೇಕೆರೆ ಹೂಳೆತ್ತುವ ಹಾಗೂ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ 2018-19ನೇ ಸಾಲಿನಲ್ಲಿ 1.50 ಕೋಟಿ ಅನುದಾನ ಬಂದು ಕೆಲಸ ಆಗಿದೆ. ಕೆರೆಯ ಮಣ್ಣನ್ನು ತೆಗೆದು ಏರಿ ಹಾಕಿ ಕಲ್ಲು ಕಟ್ಟಿರುತ್ತಾರೆ. ಕೆರೆ ಹೂಳು ಹಾಗೂ ಏರಿ ನಿರ್ಮಾಣ ಕಳಪೆ ಕಾಮಗಾರಿಯಾಗಿದೆ. 2021ರಲ್ಲಿ ಕೆರೆ ತುಂಬಿದಾಗ ಸುಮಾರು 50 ಎಕರೆ ಜಮೀನುದಾರರ ಸಣ್ಣಕ್ಕಿ ಪ್ರಭಾಕರ್, ಕಾಲ್ಕೆರೆ ಪರಮೇಶ್ವರಪ್ಪ, ಹಂಚಿನಮನೆ ಲಿಂಗಪ್ಪ, ದೇವ್ರಮನೆ ಚಿದಾನಂದ್, ಶಶಿ, ಪ್ರದೀಪ್, ಶಫಿ ಅಡಿಕೆ, ತೆಂಗಿನ ತೋಟಗಳು ಮುಳುಗಿವೆ. ನಮಗೆ ಕಾಲ್ಕೆರೆ ಪರಮೇಶ್ವರಪ್ಪ ತೋಟದಿಂದ ಕಡೂರು ಕಲ್ಲಪ್ಪನ ತೋಟದವರೆಗೆ ಏರಿ ಎತ್ತರಿಸಿ 2 ಅಡಿ ಗ್ರಾವೆಲ್ ಮಣ್ಣು ಹಾಕಿ ಕಲ್ಲು ಕಟ್ಟಬೇಕು ಎಂದು ಜಮೀನುದಾರರು ಸಣ್ಣಕ್ಕಿ ಪ್ರಭಾಕರ್ ಹಾಗೂ ರೈತರು ಮನವಿ ಮಾಡಿದ್ದಾರೆ. ಕಟ್ಟಡ ಕಟ್ಟಿ ಅದಕ್ಕೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಟೆಂಡರ್ ಆಗಿ ವರ್ಕ್ ಮಾಡಿದ್ರು. ಆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಣ್ಣು ಒಳ್ಳೆ ಗುಣಮಟ್ಟದ ಗ್ರಾವೆಲ್ ಅದು ಹೊಡೆದ ರೀತಿಯಲ್ಲಿ ಅಲ್ಲೇ ಮಣ್ಣು ತೆಗೆದು ಅಲ್ಲೇ ಹಾಕಿ ಅದನ್ನು ಕಾಮಗಾರಿಯನ್ನು ಮಾಡಿದರು. ಇದರಲ್ಲಿ ಈಗ 18-19ರಲ್ಲಿ ಮಳೆಗಾಲ ಚೆನ್ನಾಗಿದ್ದರಿಂದ ಆ ಬಾರಿನೇ ಅದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಜಮೀನು ಸುಮಾರು ಒಂದು 500-600 ಎಕರೆ ಜಮೀನಲ್ಲಿ ನೀರು ನಿಂತುಬಿಟ್ಟಿತ್ತು ಸರ್. ನೀರು ನಿಂತು ಎಲ್ಲ ಅಲ್ಲಿ ಎಲ್ಲ ಫಸಲೆಲ್ಲ ಹಾಳಾಗೋಗಿತ್ತು. ಅಡ್ಡಿಗಳು ಇದೆಲ್ಲ ಪ್ರತಿಯೊಂದು ಬೆಳೆನೂ ಎಲ್ಲ ಹಾಳಾಗೋಗಿತ್ತು ಸರ್. ಅಲ್ಲಿ ಹಾಕಿರೋ ಒಂದು 500-600 ಎಕರೆ ಜಮೀನೆಲ್ಲ ಫುಲ್ ಬೆಳೆ ಆಗಿತ್ತು. ಅವಾಗಲೇ ತಮ್ಮ ಇಲಾಖೆಗೆ ನಾವು ಮನವಿ ಕೊಟ್ಟಿದ್ವಿ ಸರ್. ಮನವಿ ಕೊಟ್ಟಾಗ ಅವರು ಅದ್ರ ಬಗ್ಗೆ ನಾವು ದುರಸ್ತಿ ಮಾಡ್ತೀವಿ ಅಂತಂದೇಳಿ ಒಂದು 15-20 ಹಂಗೆ ಗ್ರಾವೆಲ್ ಹೊಡೆದು ಹಂಗೆ ಬಿಟ್ಟರು. ಮತ್ತು ಮಳೆಗಾಲ ಜಾಸ್ತಿ ಆಗಿ ಮತ್ತೆ ಅದು ಸಂಪೂರ್ಣ ಮತ್ತೆ ಎಲ್ಲ ಆಯಿತು. ಆಮೇಲೆ ಹಲವು ಬಾರಿ ನಮ್ಮ ಮನವಿ ಕೊಟ್ವಿ. ಅದು ಶಾಸಕರು 2000ನೇ ಇಸ್ವಿಲಿ ಶಾಸಕರು ಕೂಡ ಬಂದಿದ್ರಲ್ಲಿ ಬಂದು ಅವರು 2020ರಲ್ಲಿ ಶಾಸಕರು ಕೂಡ ಬಂದು ಕೆರೆ ಮೇಲೆ ಅವರು ಬಂದುಬಿಟ್ಟು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ರೈತ ತೊಂದರೆಗಳು ಮಾಡಿಕೊಡ್ರಿ ಅಂತಂದೇಳಿ ಇಲಾಖೆಗೆ ಸೂಚಿಸಿ ಹೋಗಿದ್ವಿ ಸರ್. ಅವಾಗಲಿಂದಲೂ ಯಾರೂ ಕೂಡ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಭಾಳ ಅನಾನುಕೂಲ ಆಗ್ಬಿಡಿ ಸರ್. ಆ ಟೈಮಲ್ಲಿ ರೈತರು ಬೆಳೆ ಅಂತ 2 ವರ್ಷ ಇನ್ನೇನು ಬೆಳೆನೇ ಇಲ್ಲ, ನೀರು ಹೋಗಿದ್ದಿಲ್ಲ. ಅಡಿಕೆ ತೋಟ ಎಲ್ಲ ಗಿಡಗಳೆಲ್ಲ ಕೊಳೆತು ಹೋಗ್ಬಿಟ್ಟಿದ್ವು. ಇದರಿಂದ ನೀವು ಇನ್ಮೇಲೆ ಅದು ಮಳೆಗಾಲ ಚೆನ್ನಾಗ್ತಿದೆ ಸರ್. ಅದು ಅಲ್ಲಿ ಮಳೆ ಬಂದು ಕೆರೆ ನೀರು ಈಗಲೂ ಮುಂದೆ ಇಲ್ಲದು ರೈತರುಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಇದರಿಂದ ನೀವು ಅಲ್ಲಿ ಜಮೀನು ರೈತರ ಜಮೀನಲ್ಲಿ ಏನು ಮಾಡಿದ್ದಾರೆ ಅದನ್ನು ರೈತರ ಜಮೀನಲ್ಲಿ ನೀರು ಹೋಗದ ರೀತಿಯಲ್ಲಿ ನೀವು ನಮ್ಮ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡೋ ಪದ್ಧತಿ ತಮ್ಮಲ್ಲಿ ಮನೆ